ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರವನ್ನು ತೆಗೆಸಿದಂತಹ ವಿವಾದಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ತನಿಖಾ ತಂಡ ಖಾಸಗಿ ಕಾಲೇಜಿಗೆ ಭೇಟಿ ಕೊಡುವುದಕ್ಕೆ ನಿರ್ಧರಿಸಿದೆ. ಮಡಿವಾಳದ ಖಾಸಗಿ ಕಾಲೇಜಿಗೆ ತನಿಖಾ ತಂಡ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಘಟನೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ನಿನ್ನೆ ಪೋಷಕರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ನಿಯಮವಿಲ್ಲದಿದ್ದರೂ ಕೂಡ ಜನಿವಾರವನ್ನು ತೆಗೆಸಿದ್ದು ಯಾಕಾಗಿ ಅಂಥೇಳಿ ಪ್ರಶ್ನೆ ಮಾಡಿದರು. ಇದರ ನಡುವೆ ಸಚಿವರು ಕೂಡ ಸಿಬ್ಬಂದಿಯ ವರ್ತನೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಇದನ್ನು ಸಹಿಸಿಕೊಳ್ಳಲ್ಲ ಅಂತ ಹೇಳಿದರು. ಈ ಬೆನ್ನಲ್ಲೇ ಡಿಸಿ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಲಾಗಿದೆ. ಕೂಲಂಕುಷವಾಗಿ ತನಿಖೆಯನ್ನು ನಡೆಸುವುದಕ್ಕೆ ಸೂಚನೆ ಕೊಡಲಾಗಿದೆ. ಈಗ ಇದೇ ತನಿಖಾ ತಂಡ ಇನ್ವೆಸ್ಟಿಗೇಷನನ್ನು ಕೈಗೆತ್ತಿಕೊಂಡಿರುವಂಥದ್ದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪವಿತ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ದೊಡ್ಡ ಮಟ್ಟದ ವಿವಾದ ಆಗಿತ್ತು. ನಿಯಮವಿಲ್ಲದಿದ್ದರೂ ಸಿಬ್ಬಂದಿಗಳು ಮಾಡಿದ್ದು ಯಾಕಾಗಿ ಅನ್ನುವಂತಹ ಪ್ರಶ್ನೆ ಬಂದಿತ್ತು. ಈಗ ತನಿಖಾ ತಂಡ ಆಕ್ಟಿವ್ ಆಗಿದೆ. ಹೇಗೆ ನಡೆಸುತ್ತೆ ತನಿಖೆಯನ್ನ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, ಈಗ ತನಿಖಾ ತಂಡ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರಚನೆಯಾಗಿದೆ. ಈಗ ಎಡಿಸಿ ಮತ್ತು ಜಿಲ್ಲಾಧಿಕಾರಿಗಳ ಇನ್ನಿತರ ಅಧಿಕಾರಿಗಳ ಟೀಮ್ ಕೃಪಾನಿಧಿ ಕಾಲೇಜಿಗೆ ಭೇಟಿಯನ್ನ ಕೊಡುತ್ತೆ. ಅಲ್ಲಿ ಪರಿಸ್ಥಿತಿಯ ಬಗ್ಗೆ, ಅಂದ್ರೆ ಘಟನೆಯ ಬಗ್ಗೆ ವಿವರವನ್ನ ಸಂಗ್ರಹವನ್ನ ಮಾಡ್ತಾರೆ. ಯಾಕಾಯ್ತು ಈ ಘಟನೆ, ನಿಯಮ ಮೀರಿ ಹೇಗ್ ತೆಗೆಸಿದ್ರಿ, ಜೊತೆಗೆ ಯಾವ ಕಾರಣಕ್ಕೆ ತೆಗೆಸಲಾಯ್ತು, ಇವೆಲ್ಲ ಒಂದು ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೋತಾರೆ. ಅಲ್ಲಿನ ಸಿಬ್ಬಂದಿಗಳ ಜೊತೆಗೆ ಮಾತುಕತೆಯನ್ನ ಮಾಡಿ ಸುಮಾರು 11:30, 12 ಗಂಟೆ ಅಷ್ಟೊತ್ತಿಗೆ ಕಾಲೇಜಿಗೆ ಭೇಟಿಯನ್ನ ಕೊಡ್ತಾರೆ. ಸೊ ಅದಾದ ಬಳಿಕ ಏನ್ ನಡೀತು ಅನ್ನುವಂತಹ ವಿವರದ ವರದಿಯನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆಯನ್ನ ಮಾಡ್ತಾರೆ. ಅದಾದ ಬಳಿಕ ಜಿಲ್ಲಾಧಿಕಾರಿಯ ನೇತೃತ್ವದ ಟೀಮ್ ಏನಿದೆ ಅವರು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡ್ತಾರೆ ಈ ಘಟನೆಯ ಬಗ್ಗೆ. ಸೊ ಹಾಗಾಗಿ ಯಾವ ರೀತಿ ಈ ಪ್ರಕರಣ ಸಾಗುತ್ತೆ, ಅಲ್ಲಿನ ಕಾಲೇಜಿನ ಸಿಬ್ಬಂದಿ ಏನ್ ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಅನ್ನುವಂಥದ್ದು ಕೂಡ ಸದ್ಯದ ಮಟ್ಟಿಗೆ ಇರುವಂತಹ ಕುತೂಹಲ. ಸೊ ಹಾಗಾಗಿ ಈಗ ಅಧಿಕಾರಿಗಳ ಟೀಮ್ ಇನ್ನೇನೋ ಅಲ್ಲಿ ಭೇಟಿ ಕೊಟ್ಟು ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕುತ್ತೆ. ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗಾಗಿ.